ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ 140ರಿಂದ 150 ಸ್ಥಾನ ಗೆದ್ದು ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುವುದು ಸೂರ್ಯ ಚಂದ್ರರಿರುವಷ್ಟೇ ಸತ್ಯ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹೊನ್ನಾಳಿ ಪಟ್ಟಣದಲ್ಲಿ ನಡೆದ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯರವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕಳೆದ ಚುನಾವಣೆಯಲ್ಲಿ ಎಂಪಿ ರೇಣುಕಾಚಾರ್ಯ, ಮಾಡಾಳ್ ವಿರೂಪಾಕ್ಷಪ್ಪ, ಎಸ್ವಿ ರಾಮಚಂದ್ರ, ಬಸವರಾಜ್ ನಾಯ್ಕ್ ಹಾಗೂ ಸಂಪಗಿರವರ ಸೋಲು ನಮಗೆಲ್ಲರಿಗೂ ನೋವು ತಂದಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಎಲ್ಲೆಲ್ಲಿ ನಮಗೆ ಹಿನ್ನಡೆಯಾಗಿದೆ, ಯಾವ ಕಾರಣಕ್ಕಾಗಿ ಸೋಲಾಗಿದೆ ಮತ್ತು ಏನು ಲೋಪದೋಷಗಳಾಗಿದ್ದವು ಎಂದು ಮನಗಂಡು ಅವುಗಳನ್ನು ಸರಿಪಡಿಸಿಕೊಂಡು ಜಯದ ಗುರಿ ಸಾಗಬೇಕು. ಪಕ್ಷದಿಂದ ದೂರವಾದವರನ್ನು ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕು. ವಿಶೇಷವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಜನರತ್ತ ಹೆಚ್ಚಿನ ಗಮನ ಹರಿಸಿ ಪಕ್ಷವನ್ನು ಮತ್ತಷ್ಟು ಬಲಪಡಿಸಬೇಕು ಎಂದರು. ರೇಣುಕಾಚಾರ್ಯ ಅವರು ಕ್ಷೇತ್ರದ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮಿಸಿದ್ದು, ಅವರನ್ನು ಮುಂದಿನ ಚುನಾವಣೆಯಲ್ಲಿ ಶಾಸಕರಾಗಿ ಆಯ್ಕೆ ಮಾಡುವಂತೆ ನಾವೆಲ್ಲರೂ ಇಂದಿನಿಂದಲೇ ಪ್ರಯತ್ನಿಸಬೇಕು ಎಂದರು. ಬಂಧುಗಳೇ, ರೇಣುಕಾಚಾರ್ಯರು ಏನು ಕೆಲಸವನ್ನು ಮಾಡಿದ್ದಾರೆ ಅದರ ಬಗ್ಗೆ ನಾನು ವಿವರ ಕೇಳಕ್ಕೆ ಹೋಗೋದಿಲ್ಲ. ಆದರೆ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ ಮೇಲೂ ಸಹ ಅವರಿಗೆ ಹಿನ್ನಡೆ ಆಗಿರುವಂತಹದ್ದು, ಸೋಲಾಗಿರುವಂತಹದ್ದು, ಅದೇ ರೀತಿ ಉಳಿದಂತ ಮಾಡಾಳ್ ವಿರೂಪಾಕ್ಷಪ್ಪ, ರಾಮಚಂದ್ರ, ಸಂಪಂಗಿ, ಬಸವರಾಜ ಹಿನ್ನಡೆ ಆಗಿರುವಂತಹದ್ದು ನಮ್ಮೆಲ್ಲರಿಗೂ ತುಂಬಾ ನೋವು ತರುವಂತ ಸಂಗತಿ. ನಾನು ಈ ಸಭೆಯಲ್ಲಿ ಇಷ್ಟೇ ನಿಮ್ಮಲ್ಲಿ ವಿನಂತಿ ಮಾಡುವಂತಹದ್ದು, ಇವತ್ತಿನಿಂದ ಪ್ರಯತ್ನ ಮಾಡಿ ರೇಣುಕಾಚಾರ್ಯರು ಸೇರಿ ಮಾಡಾಳ್ ವಿರೂಪಾಕ್ಷಪ್ಪ, ರಾಮಚಂದ್ರ, ಸಂಪಂಗಿ, ಬಸವರಾಜ ನಾಯ್ಕ ಎಲ್ಲರೂ ಸಹ ಶಾಸಕರ ಆಯ್ಕೆ ಬಂದಾಗ ನಾವು ಕರ್ನಾಟಕ ರಾಜ್ಯದಲ್ಲಿ 140-150ಕ್ಕೂ ಹೆಚ್ಚು ಶಾಸಕರನ್ನ ಗೆದ್ದು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರವನ್ನು ಮಾಡುವಂತಹದ್ದು ಸೂರ್ಯ ಚಂದ್ರ ಎಷ್ಟಿರುವಂತಹದ್ದು ಸತ್ಯನೋ ಅಷ್ಟೇ ಸತ್ಯ ಅನ್ನೋ ವಿಶ್ವಾಸ, ನಂಬಿಕೆ ನನಗಿದೆ. ಎಲ್ಲೆಲ್ಲಿ ಕೊರತೆ ಆಗಿದೆ, ಎಲ್ಲಿ ನಮ್ಗೆ ಹಿನ್ನಡೆ ಆಗಿದೆ, ಯಾಕಾಗಿ ಹಿನ್ನಡೆ ಆಯಿತು, ಅಲ್ಲಿ ನಮ್ಮಿಂದ ಏನು ಲೋಪದೋಷಗಳಾಯಿತು, ಇದೆಲ್ಲವನ್ನ ಸರಿಪಡಿಸ್ಕೊಂಡು ಯಾರ್ಯಾರು ನಮ್ಮಿಂದ ದೂರ ಇದ್ದಾರೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಅವರೆಲ್ಲರನ್ನು ಒಟ್ಟಿಗೆ ತಗೊಂಡ್ಬರುವಂತಹದ್ದು, ವಿಶೇಷವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ ಇವರ ಬಗ್ಗೆ ಹೆಚ್ಚು ಗಮನವನ್ನು ಕೊಡೋದ್ರ ಮೂಲಕ ಈ ನಮ್ಮ ರೇಣುಕಾಚಾರ್ಯರು ಸೇರಿ ಉಳಿದ 4 ಜನ ಸೇರಿ 5 ಜನ ಗೆಲ್ಲುವಂತೆ ನೋಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲ ಈ ರಾಜ್ಯದ ಜನರ ಆಶೀರ್ವಾದದಿಂದ 50 ವರ್ಷಕ್ಕಿಂತ ಹೆಚ್ಚು ಸುದೀರ್ಘ ರಾಜಕಾರಣ ಮಾಡೋಕ್ಕೆ ಅವಕಾಶವನ್ನು ಈ ರಾಜ್ಯದ ಜನ ಮಾಡಿಕೊಟ್ರು. ಶಿಕಾರಿಪುರ ತಾಲೂಕಿನ ಜನ ಮಾಡಿಕೊಟ್ರು. 7-8 ಬಾರಿ MLA ಮಾಡಿ, MP ಮಾಡಿ ಡೆಲ್ಲಿಗೂ ಕಳಿಸ್ಕೊಟ್ರು. ನನ್ನ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ರಾಜ್ಯದ ಅಭಿವೃದ್ಧಿ ಮಾಡಿದ್ದೇನೆ. ನಾನಿಲ್ಲಿಗೆ ಬಂದಿರುವಂಥದ್ದು ರೇಣುಕಾಚಾರ್ಯರು ಉಳಿದೆಲ್ಲರೂ ಹೊನ್ನಾಳಿ ತಾಲೂಕಿನ ಪ್ರತಿಯೊಬ್ಬರು ಸಹ ನಾಳೆ ಬರುವಂಥ ವಿಧಾನಸಭಾ ಚುನಾವಣೆ ಗೆದ್ದು ಬರಬೇಕು. ಅವರೆಲ್ಲರ ಸಹಕಾರದಿಂದ ಕರ್ನಾಟಕ ರಾಜ್ಯದಲ್ಲಿ 140ಕ್ಕೂ ಹೆಚ್ಚು ಶಾಸಕರ ಗೆದ್ದು ಒಂದು ಸರ್ಕಾರ ರಚನೆ ಮಾಡುವಂಥ ವಿಶ್ವಾಸ ನನಗಿದೆ. ಸೂರ್ಯ ಚಂದ್ರ ಇರೋದೆಷ್ಟು ಸತ್ಯನೋ ಅಷ್ಟೇ ಸತ್ಯ ಇಲ್ಲಿ ಬದಲಾವಣೆ ಆಗೋದು. ಅದಕ್ಕಾಗಿ ಈಗಲಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಧನ್ಯವಾದ.